ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ಇದು ಚಿಕನ್ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇದು ನಾಟಿ ಸ್ಟೈಲಲ್ಲಿ ಮಾಡೋದ್ರಿಂದ ಈ ಚಿಕನ್ ಸಾರು ಟೇಸ್ಟ್ ಹೇಳಲೇಬಾರ್ದು, ಅಷ್ಟು ರುಚಿಯಾಗಿರುತ್ತೆ. ಚಿಕನ್ ಗ್ರೇವಿಗಿಂತಲೂ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಸಾಂಬಾರಂತೂ ನಾಟಿ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. 1 ಏಲಕ್ಕಿ, 5 ಲವಂಗ, ಅರ್ಧ ಸ್ಪೂನ್ ಕಾಳು ಮೆಣಸು, 1/4 ಟೀ ಸ್ಪೂನ್ ಸೋಂಪು, 1 ಇಂಚು ಚಕ್ಕೆ, 1.5 ಸ್ಪೂನಷ್ಟು ಧನಿಯಾ ಕಾಳು, ಇಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಬೇಕು. ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಹುರ್ಕೋಬೇಕು. ನೋಡಿ, ಸ್ವಲ್ಪನೇ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ಕ್ಲೀನಾಗಿ ಹುರ್ಕೋಬೇಕು. ಲೈಟ್ ಕಲರ್ ಬರೋ ರೀತಿ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರ್ಕೋಬಾರ್ದು. 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1.5 ಇಂಚು ಶುಂಠಿ, 1 ಈರುಳ್ಳಿ, 1 ಟೊಮೊಟೊ, ಅರ್ಧ ಹಿಡಿ ಪುದೀನ, ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, 10 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಕ್ಲೀನಾಗಿ ಹುರ್ಕೋಬೇಕು. ಇದು ಸಾಫ್ಟ್ ಆಗೋ ರೀತಿ. ಸ್ವಲ್ಪ ಸಾಫ್ಟ್ ಆಗಿದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ಪೀಸು, ಅಂದರೆ ಅರ್ಧ ಭಾಗದಲ್ಲಿ 1/4 ಭಾಗ ಅಷ್ಟು ತೆಂಗಿನಕಾಯಿ ಪೀಸ್ ತಗೊಂಡಿದ್ದೀನಿ, ಅರ್ಧ ಹೋಳಲ್ಲಿ. ಇಷ್ಟೆಲ್ಲ ಸಾಫ್ಟ್ ಆಗೋ ರೀತಿ ಹುರ್ಕೊಂಡಿದ್ದಾದಮೇಲೆ ಇದನ್ನು ತಣ್ಣಗಾದ್ಮೇಲೆ ರುಬ್ಕೋಬೇಕು. ನುಣ್ಣಗೆ ಈ ರೀತಿ ರುಬ್ಕೊಂಡ್ರೆ ಸಾಕು. ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ಕ್ಲೀನಾಗಿ. 1.5 kg ಅಷ್ಟು ಚಿಕನ್ ಐತೆ. ಒಂದು ಕುಕ್ಕರ್ ಇಟ್ಕೊಂಡು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗೈತೆ, ಒಂದು ಚಿಕ್ಕ ಪಲಾವ್ ಎಲೆ, ಅರ್ಧ ಇಂಚು ಚಕ್ಕೆ, 3 ಲವಂಗ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೀವು ಯಾವುದೇ ಚಿಕನ್ ಸಾಂಬಾರು ಮಾಡ್ಕೊಳ್ಳಿ, ಈ ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. 1 ಗೆಡ್ಡೆ ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊತಾ ಇದ್ದೀನಿ. 1 ನಿಮಿಷ ಹುರ್ಕೊಂಡ್ರೆ ಸಾಕು. ಇದನ್ನೆಲ್ಲ ಹಾಕಿ ಇವಾಗ ತೊಳೆದಿಟ್ಟಿರೋಂಥ ಚಿಕನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಿಕನ್ನು 4 ಟೈಮು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳೆಯೋದ್ರಿಂದ ಚಿಕನ್ನಲ್ಲಿ ಅಷ್ಟು ಸ್ಮೆಲ್ಲು ಇರೋಲ್ಲ. ಉಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ತೊಳ್ಕೊಬೋದು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಚಿಕನ್ಗೆ ಆಗುವಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಹುರ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಅರಿಶಿನ ಪೌಡ್ರು ಕೂಡ ಹಾಕ್ಕೊಂಡು ನಾನು ಹುರ್ಕೊತೀನಿ. ನಾನು ಅರಿಶಿನ ಪೌಡ್ರ್ ಹಾಕೋದು ತೋರಿಸಿಲ್ಲ ನೋಡಿ. ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದು ಕೂಡ ಕ್ಲೀನಾಗಿ ಹುರ್ಕೊತಾ ಇದ್ದೀನಿ. ಇದು ನೀರೆಲ್ಲ ಡ್ರೈ ಆಗೋ ರೀತಿ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಡ್ರೈ ಆದರೆ ಸಾಕು, ಅಂದರೆ ಚಿಕನ್ನು ಬೇಗ ಬೆಂದೋಗುತ್ತೆ. ಅದಕ್ಕೆ ಅರ್ಧ ಡ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲ ಕೂಡ ಹಾಕ್ಕೊಂಡು ಕ್ಲೀನಾಗಿ ನಾನು ಇದನ್ನು ಹುರ್ಕೊತಾ ಇದ್ದೀನಿ. ಮಸಾಲ ಅಲ್ಲ, ಚಿಕನ್ ಪೀಸ್ಗೆ ಹೊಂದಬೇಕು, ಆ ರೀತಿ ನಾವು ಹುರ್ಕೋಬೇಕಾಗುತ್ತೆ. ಇಷ್ಟು ಹುರಿದಿದ್ದಾದಮೇಲೆ ಮೆಣಸಿನ್ಕಾಯಿ ಪೌಡ್ರು ಅರ್ಧ ಸ್ಪೂನ್ ಐತೆ ಅಷ್ಟೇ. ಚಿಕನ್ ಪೌಡ್ರು 1 ಸ್ಪೂನು. ಚಿಕನ್ ಪೌಡ್ರು ಬೇಡ ಅಂದರೆ ಗರಂ ಮಸಾಲ ಕೂಡ ಹಾಕೋಬೋದು. ನಿಮಗೆ ಹಸಿಮೆಣಸಿನ್ಕಾಯಿ ಸಾಕು ಅಂತ ಅಂದರೆ ನೀವು ಚಿಲ್ಲಿ ಪೌಡ್ರು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಚಿಕನ್ನು ಮಟನ್ನು ಯಾವಾಗೂ ಸ್ವಲ್ಪ ಲೈಟಾಗಿ ಸ್ಪೈಸಿ ಇದ್ರೇ ತುಂಬ ಚೆನ್ನಾಗಿರೋದು. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಅನ್ನ ಮುದ್ದೆಗೆ ಮಾಡಿರೋದ್ರಿಂದ ಇಷ್ಟ ಆದರೆ ಸಾಕಾಗುತ್ತೆ. ನೋಡಿ, ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಮಾಡಿರೋದ್ರಿಂದ. ಇವಾಗ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ನನಗೆ ಉಪ್ಪು ಕರೆಕ್ಟಾಗಿದ್ದು ಅದಕ್ಕೆ ಹಾಕ್ಕೊಂಡಿಲ್ಲ. ನಿಮಗೆ ನೋಡಿ ಹಾಕ್ಕೊಳ್ಳಿ. ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 1 ವಿಸಲ್ ಬಂದರೆ ಸಾಕು. ನೋಡಿ, 1 ವಿಸಲ್ ಕೂಡ ಬಂದೈತೆ. ಇಷ್ಟು ಚೆನ್ನಾಗಿ ಚಿಕನ್ ಸಾಂಬಾರು ಆಗೈತೆ. ನೋಡಿ, ಎಣ್ಣೆನೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡು ಕ್ಲೀನಾಗಿ ಆಗೈತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಇನ್ನೇನು ಬೇಯಿಸೋದು ಬೇಡ, ಚೆನ್ನಾಗಿ ಬೆಂದೈತೆ ಚಿಕನೆಲ್ಲ. 1 ವಿಸಲ್ ಬಂದರೆ ಸಾಕು. ಜಾಸ್ತಿ ಬಿಟ್ಟರೆ ಚೆನ್ನಾಗಿ ಬೆಂದೋಗುತ್ತೆ. ಚಿಕನ್ ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡಲೇಬಾರ್ದು. ನಾನು 1 ವಿಸಲ್ ತೆಗಿಯೋಣ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡಿದ್ದೀನಿ. ರಾಗಿ ಮುದ್ದೆಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರು ನಾಟಿ ಸ್ಟೈಲಲ್ಲಿ ಮಾಡಿರೋದ್ರಿಂದ. ರಾಗಿ ಮುದ್ದೆಗೆ ಅಂತ ಅಲ್ಲ, ಅನ್ನ, ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಆಗುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಚಿಕನ್ ಪೀಸು ಅಷ್ಟೇ ತುಂಬ ಚೆನ್ನಾಗಿ ಬಂದೈತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.